ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನೆಲ್ಲ ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದಿದ್ದೆ. ಮಗಳು ಸಿಕ್ಕಾಬಿಟ್ಟು ತುಂಟಿ ಪಯ 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 ಅಂತಿಲ್ಲ. ನಿದ್ದೆ ಬರಲಿಲ್ಲ. ಸರಿ ಆತ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಗೊತ್ತಾಯಿದೆ ಅಲ್ವಾ. ಏನಿಲ್ಲ, ಸಣ್ಣದಾಗಿ ಹೇಳ್ತೀನಿ, ಯಾರಿಗೂ ಬೋರ್ ಹೊಡೆಯೋ ಥರ ಮಾಡಲ್ಲ. ಹೊಸ್ದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡೋವಂಥವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಷ್ಟೋ ಜನ ಹೊಸ್ದಾಗಿ ಕ್ರಿಯೇಟ್ ಮಾಡಿರ್ತಾರೆ, ವ್ಯೂಸ್ ಹೋಗ್ತಾ ಇರಲ್ಲ, ಸಬ್ಸ್ಕ್ರೈಬರ್ ಆಗ್ತಾ ಇರಲ್ಲ, ಡಿಮೋಟಿವೇಟ್ ಆಗಿಬಿಡ್ತಾರೆ. ಬೇಡಪ್ಪ ಯೂಟ್ಯೂಬ್ ಸವಾಸನೆ ಬೇಡ ಅಂತ ಅನ್ಕೊಬಿಡ್ತಾರೆ. ದಯವಿಟ್ಟು ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಹೊಸಬನೇ, ನಾನು ಬಂದು 1 ತಿಂಗಳಾಗಿದೆ ಅಷ್ಟೇ ಯೂಟ್ಯೂಬ್ ಕ್ರಿಯೇಟ್ ಮಾಡಿ. ಚಾನಲ್ಲು ನಿಮ್ಮ ಇಮೇಲಲ್ಲೇ ಇರುತ್ತೆ, ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಸ್ವಂತವಾಗಿ ಓನಾಗಿ ನೀವು ಅಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ಗೆ ಹೋಗಿ ಕ್ರಿಯೇಟ್ ಮಾಡಿದಾಗ ಮಾತ್ರ ಅದು ಯೂಟ್ಯೂಬ್ ಚಾನಲ್ ಅಂತ ನಿಮ್ಮದು ಸ್ವಂತವಾಗಿ ಕ್ರಿಯೇಟ್ ಆಗೋದು. ಆ ಕ್ರಿಯೇಟ್ ಆದಮೇಲೆ ನೀವು ಕಂಟಿನ್ಯೂಸ್ ಆಗಿ ವಾರಕ್ಕೋ ತಿಂಗಳು ಒಂದು 4-5 ವೀಡಿಯೋಗಳು ಆಗ್ತಾನೆ ಇರಬೇಕು. ನೀವೇನಾದರೂ ನಿಲ್ಲಿಸಿದ್ರೆ ಆಟೋಮೆಟಿಕ್ ಬ್ಲ್ಯಾಕ್ ಆಗಿಬಿಡುತ್ತೆ. ಯಾಕಂದ್ರೆ ನಮ್ಮ ಸ್ನೇಹಿತರಿಗೊಬ್ಬರು ಮಾಡಿಕೊಟ್ಟಿದ್ದೆ, ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಟ್ಟಿದ್ದೆ. ಅವ್ರೇನು ಮಾಡಿದ್ದಾರೆ, ಯಾವ ವೀಡಿಯೋಗಳನ್ನೇ ಆಗ್ತಾ ಇರಲಿಲ್ಲ. ಸಡನ್ನಾಗಿ ಬ್ಲ್ಯಾಕ್ ಆಗಿಬಿಟ್ಟಿದೆ. ನನ್ನ ಹತ್ರ ಬಂದಿದ್ದಾರೆ, ಯೂಟ್ಯೂಬ್ ಓಪನ್ ಆಗ್ತಾ ಇಲ್ಲ, ನೋಡಿ ಚಂದ್ರ ಅವ್ರು ಏನಾಗಿದೆ ನೋಡಿ ಅಂತ ಕೊಟ್ಟಿದ್ದಾರೆ. ಚೆಕ್ ಮಾಡ್ತೀನಿ, ಇನ್ಆ್ಯಕ್ಟಿವ್, ನೀವೇನು ವೀಡಿಯೋಗಳಾಗ್ತಾಯಿಲ್ಲ, ಹೊಸ್ದಾಗಿ ನೀವು ಇಮೇಲ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಅಕೌಂಟ್ ಹೊಸ್ದಾಗಿ ಓಪನ್ ಮಾಡ್ಕೊಂಡು ಮಾಡಬೇಕಾಗತ್ತೆ ಅಂತ ಈ ರೀತಿ ಒಂದು ಮೆಸೇಜ್ ನೋಡೈತೆ. ನೋಡಿ, ಈ ವಿಡಿಯೋ ಹಾಕಲಿಲ್ಲ ಅಂದರೂ ಆಟೋಮೆಟಿಕ್ ಆಗೋದು ಯೂಟ್ಯೂಬು ಬ್ಲಾಕ್ ಆಗುತ್ತೆ. ನನಗೂ ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರದು ಕ್ರಿಯೇಟ್ ಮಾಡಿಕೊಟ್ಮೇಲೆ ಅವ್ರದ್ದು ಆಗಿದ್ದು ಇನ್ಸಿಡೆಂಟ್ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ. ಅದಕ್ಕೇ ಈಗ ರಿಯಲ್ ಫ್ಯಾಕ್ಟು ವಿಷಯಕ್ಕೆ ಬರ್ತೀನಿ. ತುಂಬ ಬೇಜಾರಾಗ್ಬಿಡುತ್ತೆ. ಈಗ ಹೊಸ್ದಾಗಿ ಕ್ರಿಯೇಟ್ ಆಗಿರೋರಿಗೆ ಸಬ್ಸ್ಕ್ರೈಬರ್ ಇರಲ್ಲ, ವ್ಯೂಸ್ ಇರಲ್ಲ. ಒಂದು ವೀಡಿಯೋ ಹಾಕಿದ್ರೆ 20-30 ನೋಡ್ತಾರೆ. ನನಗೂ ಅಷ್ಟೇ. ಈಗ ನಾನು ವೀಡಿಯೋ ಮಾಡ್ತಾಯಿದ್ದೀನಲ್ವಾ, ಒಂದು 20 ಜನ 30 ಜನ, ಅಮ್ಮಮ್ಮ ಅಂದ್ರೆ ಒಂದು 300 ಏನೋ 2 ವೀಡಿಯೋ ಹತ್ತತ್ರ ಓಡೈತೆ. ಅದು ಬಿಟ್ಟರೆ ಯಾವುದೂ ಹೋಗಿಲ್ಲ. ಆದರೆ ಶಾರ್ಟ್ಸಲ್ಲಿ 2K 1K ಈ ಥರ ಎಲ್ಲ ಹೋಗಿದೆ. ಶಾರ್ಟ್ಸ್ಗಳು ಹಾಕ್ತಾಯಿರ್ತೀನಿ. ಅದನ್ನು ನೋಡಿಕೊಂಡು ಒಳ್ಳೆ ಟ್ರೆಂಡಿಂಗಲ್ಲಿರೋದು, ಲೇಟೆಸ್ಟ್ ನ್ಯೂಸ್ಗಳದ್ದು ಇಂಥದನ್ನ ಹಾಕ್ತಾ ಹೋದರೆ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗುತ್ತೆ. ನೀವು ಓನಾಗಿ ಕ್ರಿಯೇಟ್ ಮಾಡಿ ಏನೋ ಓನಾಗಿ ಮಾಡ್ತೀನಿ ಅಂದರೆ ಅದು ಕೆಲವೊಂದು ಆಗೈತೆ, ಒಂದು 2-3 ಆಗಿದೆ. ಅದು ಬಿಟ್ಟು ಎಲ್ಲವೂ ಆಗಲ್ಲ. ಅದು ಆ ಶಾರ್ಟ್ಸ್ಗಳದ್ದು ಅದರಲ್ಲೂ ಸ್ವಲ್ಪ ತಿಳ್ಕೊಂಡು ಮಾಡಿಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಕೆಲವರು ಶಾರ್ಟ್ಸ್ಗಳಲ್ಲಿ ಇಂಪ್ರೂವ್ಮೆಂಟ್ ಆಗೋರು ಎಷ್ಟೋ ಜನ ಇದ್ದಾರೆ. ಹಂಗಿರ್ಬೇಕಾದ್ರೆ ಹೊಸ್ದಾಗಿ ಕ್ರಿಯೇಟ್ ಮಾಡೋದು ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು 20 ವ್ಯೂಸ್ ಹೋಗಲಿ 10 ವ್ಯೂಸ್ ಹೋಗಲಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಯಾಕೆ ಹೇಳ್ತೀನಿ ಅಂದರೆ, 5 ನಿಮಿಷದ್ದು ಒಂದು ವೀಡಿಯೋ ಮಾಡಿರ್ತಾರೆ, 5 ನಿಮಿಷದ್ದು, ಅದನ್ನು 20 ಜನ ನೋಡಿರ್ತಾರೆ. ಅಲ್ಲಿಗೆ ಡಿಮೋಟಿವೇಟ್ ಆಗಿಬಿಟ್ಟಿರ್ತಾರೆ ನಿಮಗೆ. ಅಯ್ಯೋ 20 ಜನ ಸವಾಸನೆ ಬೇಡ ಅನ್ಕೊಬಿಟ್ಟಿರ್ತಾರೆ. ದಯವಿಟ್ಟು ಹಂಗೆ ಮಾಡ್ಕೊಡಿ. ಹೇಳ್ತೀನಿ ಕೇಳಿ. 5 ನಿಮಿಷದ್ದು 20 ಜನ ಸಂಪೂರ್ಣ ನೋಡಿದ್ರೆ 5 × 50, 5 × 20 100. ಅದು ಎಷ್ಟಾಯಿತು? 100 ನಿಮಿಷ ಆಯಿತು. 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಅಲ್ಲಿಗೆ ಇನ್ನೂ 40 ನಿಮಿಷ ಎಕ್ಸ್ಟ್ರಾ ನೋಡ್ದಂಗೆ ಆಯಿತು ಬರೀ 20 ವ್ಯೂಸಲ್ಲಿ. ಅಲ್ಲೇ ಅವರ್ಸ್ ಸಿಕ್ಬಿಡ್ತಲ್ಲ ನಿಮಗೆ. 1000 ಅವರ್ಸ್ ಕಂಪ್ಲೀಟ್ ಮಾಡಬೇಕು. 4000 ಅವರ್ಸ್ ಕಂಪ್ಲೀಟ್ ಮಾಡಬೇಕು. 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು ಅಂದರೆ ನೀವು ಒಂದು ವೀಡಿಯೋ ಓಡಲಿಲ್ಲ ನಿಲ್ಲಿಸ್ಬಿಟ್ರೆ ಹೋಯ್ತಾ? ಎನರ್ಜಿ ಹೋಯ್ತು. ಆಮೇಲೆ ಸುಮ್ಮನೆ ಎಷ್ಟೋ ತಿಂಗಳಾಂಗಟ್ಲೆ ನಿಲ್ಲಿಸ್ಬಿಡ್ತೀರಾ. ಇಷ್ಟು ವರ್ಷದೊಳಗಡೆ ನೀವು ಇಷ್ಟು ಮುಗಿಸ್ಬೇಕು ಅಂತ ಇರುತ್ತೆ, ಅವಧಿಗಳಿರ್ತವೆ. ಅವಧಿಗಳನ್ನು ನೀವು ಮುಗಿಸ್ತೇ ಹೋದರೆ ಮತ್ತೆ ಹೊಸ್ದಾಗಿ ಮತ್ತೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಅದು ಮತ್ತೆ ಕೌಂಟ್ ಆಗಲ್ಲ. ಮತ್ತೆ ಹೊಸ್ದಾಗಿ ನೀವು ಈ ವರ್ಷ ನೀವು ರೀಚ್ ಆಗಲಿಲ್ಲ, ನೀವು ಅದನ್ನು ಅವರು ಕೊಟ್ಟಿದ್ದ ಟಾಸ್ಕ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಮತ್ತೆ ಹೊಸ್ದಾಗಿ ಮಾಡಬೇಕಾಯ್ತದೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಡಿಮೋಟಿವೇಟ್ ಆಗಬೇಡಿ. ನೀವು ಅಂದ್ಕೊಂಡಿರೋದನ್ನ ಸಾಧಿಸ್ತೀರಾ. ಏನೇ ವ್ಯೂಸ್ ಹೋಗಲಿ, 10 ಹೋಗಲಿ 20 ಹೋಗಲಿ, ಆರಾಮಾಗಿ ಮಾಡಿ. ಚಿನ್ನಿ, ನೀವು ಗೋಡೆ ತೋರಿಸ್ಬಾರ್ದು, ಎಲ್ಲ ನೋಡ್ತಾರೆ. ಮುಡಿ ಕೊಟ್ಬಿಟ್ಟಿದ್ದೀನಿ ಅವಳಿಗೆ ನಾವೇ ಬರ್ತಾ ಇರುತ್ತೆ, ಎತ್ತಾಕ ಹೋಯ್ತಾ ಇರ್ತದೆ. ಆಮೇಲೆ ಮಕ್ಕಳು ಇಟ್ಕೊಂಡು ಯಾವತ್ತೂ ವೀಡಿಯೋ ಮಾಡಬಾರ್ದು. ಮಾಡ್ಬೋದು, ಬಟ್ ಮಕ್ಕಳಿಗೆ ಗದರಿಸೋದಾಗಲಿ ಒಡೆಯೋದಾಗಲಿ ಯಾವುದೇ ಕಾರಣಕ್ಕೂ ಅದನ್ನು ನಾವು ಯೂಟ್ಯೂಬಲ್ಲಿ ತೋರಿಸ್ಬಾರ್ದು. ಆಟೋಮೆಟಿಕ್ಕಾಗಿ ಯೂಟ್ಯೂಬ್ನ ಬ್ಲಾಕ್ ಮಾಡಿಬಿಡ್ತಾರೆ ಅಲ್ವಾ. ಆ ಥರ ಎಲ್ಲ ಮಾಡಬಾರ್ದು. ಒಂದು ಒಳ್ಳೆ ಬುದ್ಧಿ ಹೇಳೋ ರೀತಿ, ಒಂದು ಕುಂತ್ಕೊಂಡು ನಗಾಡಿಸ್ಕೊಂಡು ಖುಷಿ ಹಿಂಗೆ ತೋರಿಸೋ ಮಕ್ಕಳನ್ನ ತೋರಿಸಿ. ಆಮೇಲೆ ಮಕ್ಕಳು, ಕೆಲವರು ಪೇರೆಂಟ್ಸ್ಗಳು ಮಕ್ಕಳನ್ನ ಆಟ ಆಡಕ್ಕೆ ಬಿಟ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಅಂತ ಹೋಗ್ಬಿಡ್ತಾರೆ. ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಟ್ಟು ಏನಾದ್ರು ಕಸನೋ ಕಡ್ಡಿನೋ ಏನೋ ಒಂದು ಸಣ್ಣ ಪುಟ್ಟ ವಸ್ತುಗಳು ಗೊತ್ತಿಲ್ಲ ತಿಂದ್ಬಿಟ್ಟು ಏನು ಮಾಡ್ತೀರಾ? ಮಕ್ಕಳು ಮಲಗಿದಾಗ, ಕೇರ್ಫುಲ್ಲಾಗಿದ್ದಾಗ ಅಂಥ ಟೈಮ್ ನೋಡಿಕೊಂಡು ಕೇರ್ಫುಲ್ಲಾಗಿ ವೀಡಿಯೋಗಳನ್ನ ಮಾಡಿ. ಮಕ್ಕಳ ಕಡೆ ಯಾವತ್ತೂ ಗಮನ ಇರಲಿ. ನಾನು ಅದಕ್ಕೆ ಮಗಳನ್ನ ಇಲ್ಲೇ ಕುಣಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕೇರ್ಫುಲ್ಲಾಗಿದ್ದಾಳೆ. ಅವಳಿಗೆ ಒಂದು ಕಸ ಮುಟ್ಟಾಕೊಂಡು ಬಿಡೋಲ್ಲ ನಾನು.
ಅಲ್ವಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಯೂಟ್ಯೂಬ್ ಕ್ರಿಯೇಟ್ ಮಾಡೋರಿಗೆ, ಹೊಸದಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ನೀವು ಅಂದ್ಕೊಂಡಿಂದ ಖಂಡಿತ ಸಾಧಿಸ್ತೀರಾ. ಇಷ್ಟು ಹೇಳ್ತಾ, ನಾ ಹೇಳೋದ್ರಲ್ಲಿ ಏನೋ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಹಾಯ್ ಮಾಡ್ತೀನಿ.